ಪ್ರೀತಿಯಿಂದ ಹರಸಿ ಡಾಕ್ಟರ್ ರಾಜ್ವೀರ್ ಅವರ ಮೊದಲ ಕೊಡುಗೆ, ಮೊದಲ ಪ್ರಯತ್ನ, ಮೊದಲ ಹೆಜ್ಜೆ ಸಾಹಿತ್ಯ ಲೋಕದಲ್ಲಿ ಅಂಬೆಗಾಲಿಡ್ತಾ ಇರುವಂಥ ಈ ಪ್ರತಿಭೆಗೆ ಶುಭವಾಗಲಿ ಅಂತ ಹಾರೈಸ್ತಾ ತಿಕ್ಲು ರಾಮ ಈ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿದ್ದಾರೆ. ಸುಂದರವಾದ ಲೋಕ ಸುಂದರವಾಗೋದಕ್ಕೆ ಪರಿಸರ ಕಾರಣ. ಪರಿಸರವಿಲ್ಲದೆ ನಮ್ಮ ಜೀವನದಲ್ಲಿ ಏನೇನಿಲ್ಲ. ಈ ಎಲ್ಲ ಸಂದೇಶವನ್ನು ನಮ್ಮ ಮುಂದೆ ತರುವಂಥ ಪ್ರಯತ್ನ ಡಾಕ್ಟರ್ ರಾಜ್ವೀರ್ ಅವರ ಬರವಣಿಗೆಯಲ್ಲಿ ಮೂಡಿ ಬಂದಿರುವಂಥ ತಿಕ್ಲು ರಾಮ ಪುಸ್ತಕ. ಇದರ ಬಿಡುಗಡೆ ಇದೀಗ ತಾನೇ ಮಾಡಿಕೊಟ್ಟಿದ್ದಾರೆ. ಶ್ರೇಷ್ಠತೆಯನ್ನು ಮೆರೆವ ಸಾಹಿತ್ಯ ಲೋಕದಲ್ಲಿ ತಮ್ಮ ಬರವಣಿಗೆಯ ಮೂಲಕ ನಮ್ಮ ಕನ್ನಡದ ಘಮವನ್ನು ಬೆರೆಸಿರುವಂಥ ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡ ಸರ್ ಅವರು, ಸುಚೇಂದ್ರ ಪ್ರಸಾದ್ ಸರ್ ಅವರು, ಶಿವಾನಂದ್ ಸರ್ ಅವರು, ಜಗದೀಶ್ ಅವರು, ವಿನು ಮನಸ್ಸು ಅವರು, ಮಂಜು ಕವಿ ಅವರು, ಶ್ರುತಿ ಅವರು, ಇವರೆಲ್ಲರೂ ಜೊತೆಯಾಗಿ ಪುಸ್ತಕವನ್ನು ಇದೀಗ ತಾನೇ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಶುಭವಾಗಲಿ. ಜನರ ಪ್ರೀತಿ, ಜನರ ಆಶೀರ್ವಾದ ಹಾಗೂ ಸಂಪೂರ್ಣವಾದ ಯಶಸ್ಸು ಈ ಪುಸ್ತಕಕ್ಕೆ ಸಿಗಲಿ ಅಂತ ಆಶಿಸ್ತೀವಿ. ಪುಸ್ತಕವಾಗಿ ಉಳಿಯೋದಿಲ್ಲ. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ನಮ್ಮೆಲ್ರಿಗೂ ಟ್ವಿಸ್ಟ್ ಇಷ್ಟ ಅನ್ನೋ ಕಾರಣ ಈ ಪುಸ್ತಕ ಇನ್ನೇನು ಕೆಲವು ತಿಂಗಳಲ್ಲಿ ಚಿತ್ರವಾಗಿ ಕೂಡ ನಿಮ್ಮ ಮುಂದೆ ಬರಲಿದೆ. ಮೊಟ್ಟ ಮೊದಲ ಬಾರಿಗೆ ಕಥೆಯನ್ನು ಮೊದಲು ನಿಮ್ಮ ಮುಂದೆ ತಂದು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಅನ್ನೋ ಹೆಮ್ಮೆ ರಾಜ್ವೀರ್ ಅವರಿಗೆ. ನಮ್ಮ ಮಾಧ್ಯಮ ಮಿತ್ರರಿಗೆ ಒಂದು ಸ್ವಾಗತ. ನಾನು ಮತ್ತೆ ನಮಗೆಲ್ಲರಿಗೂ ಒಂದು ಮಾಧ್ಯಮ ಮಿತ್ರರಿಗೆ ಕೇಳ್ಕೊತಾ ಇದ್ದೀನಿ. ತುಂಬ ದಿವಸದಿಂದ ನೀವು ನಮಗೆ ತುಂಬ ಸಹಕಾರ ಮಾಡಿದ್ದೀರಾ. ಹಲವಾರು ನಮ್ಮ ಸಾಂಗ್ಗಳನ್ನು, ಹಾಡುಗಳನ್ನು ಜನತೆಗೆ ತಲುಪಿಸೋದಕ್ಕೆ ತಮ್ಮ ಪ್ರಯತ್ನ ಅದ್ಭುತವಾಗಿದೆ. ಅದಕ್ಕೆ ನಮಗೆ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತಾ, ವೇದಿಕೆ ಮೇಲೆ ಅಲಂಕೃತ ಅಧ್ಯಕ್ಷರಾದ ಪದ್ಮಶ್ರೀ ನಮ್ಮ ಡಾಕ್ಟರ್ ದೊಡ್ಡರಂಗೇಗೌಡರು ಸಾಹೇಬರು ಹಾಗೂ ಡಾಕ್ಟರ್ ಸುಚೇಂದ್ರ ಪ್ರಸಾದ್ ಸರ್ ಅವರು ಇವತ್ತು ಕನ್ನಡ ಪದೋಚ್ಚಾರ ಶಿರೋಮಣಿ ಅನ್ನೋ ಒಂದು ಬಿರುದು ತಗೊಂಡಿದ್ದಾರೆ. ಯಾಕಂದರೆ ಅವರು ಮಾತಾಡ್ತಾ ಇದ್ರೆ ಆ ಉಚ್ಚಾರ ಪದಗಳನ್ನು ನಾವು ಯಾವುದೋ ಹಳಗನ್ನಡದಲ್ಲಿ ಹಳೆಯ ಕಾಲದಲ್ಲಿ ಕೇಳ್ದಂಗೆ ಅಂಥ ವರ್ಡ್ಸ್ಗಳನ್ನು ಅವರು ಮಾತಾಡ್ತಾರೆ. ಈಗ ಅದನ್ನು ಅವರ ಆ ಪದೋಚ್ಚಾರಗಳನ್ನು ತಾವೆಲ್ಲ ಈಗ ಅನುಭವಿಸ್ಲಿದ್ದೀರಿ. ಈಗ ಅವ್ರಿಗೂ ಕೂಡ ನಾನು ಅವ್ರಿಗೆ ನಮಸ್ಕರಿಸ್ತಾ, ಪ್ರಾಧ್ಯಾಪಕರಾದ ಕನ್ನಡ ಪ್ರಾಧ್ಯಾಪಕರು ಡಾಕ್ಟರ್ ಭರತ್ ಅವ್ರಿಗೂ ನಾನು ನಮಸ್ಕರಿಸ್ತಾ, ಶಿವಾನಂದ್ ಸರ್ ಅವ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ವೇದಿಕೆಯಲ್ಲಿ ಜಗದೀಶ್ ಸರ್ ಇದ್ದಾರೆ, ವಿನು ಮನ್ಸ್ ಅವರು ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ಶ್ರುತಿ ಮೇಡಮ್ ಅವರು, ಪ್ರೊಡ್ಯೂಸರ್ ಅವರು, ಇವರಿಗೆಲ್ಲರೂ ನಾನು ನಮಸ್ಕಾರ ತಿಳಿಸ್ತಾ, ಹಾಗೂ ನಮ್ಮ ಎಲ್ಲ ಬಂಧು ಬಾಂಧವ ನೆರೆದಿಕ್ಕಂಥವ್ರಿಗೆಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನಿಮ್ಮ ಆಶೀರ್ವಾದ ಬೇಕು. ಯಾಕಂದರೆ ಒಬ್ಬರು ಕನ್ನಡ ಪ್ರಾಧ್ಯಾಪಕರಾಗಿರೋ MA ಕನ್ನಡ ಲಿಟ್ರೇಚರು ಆಗಿರೋರು ಕತೆ, ಕವನ, ಕಾದಂಬರಿ ಬರೆಯೋದು ಕೇಳಿದ್ದೀರ. ಆದರೆ ನಾನೊಬ್ಬ ಸಿವಿಲ್ ಇಂಜಿನಿಯರ್, BE ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡ್ಕೊಂಡು ಮೈಸೂರಲ್ಲಿ NI ಕಾಲೇಜಲ್ಲಿ ಮಾಡ್ಕೊಂಡು ಇವತ್ತೊಂದು ಕಾದಂಬರಿ ಬರೆದಿದ್ದೀನಿ ಅಂದರೆ ಇದು ನನಗೆ ನಂಬೋಕ್ಕಾಗ್ತಾಯಿಲ್ಲ. ಇದಕ್ಕೆಲ್ಲ ಕಾರಣ ನಾನು ಹೈಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ದೊಡ್ಡರಂಗೇಗೌಡರು ಸಾಹೇಬರು ಅವರ ಒಂದು ಪ್ರವಚನ ಕೊಡ್ತಾಯಿದ್ರು ನಮ್ಮ ಸ್ಕೂಲಿಗೆ ಬಂದು. ಅವತ್ತು ನಾನು ಅಂದ್ಕೊಂಡೆ ಜೀವನದಲ್ಲಿ ಏನಾದರೂ ಒಂದು ಅವರ ದಾರಿನಲ್ಲಿ ನಾನು ನಡಿಬೇಕು. ಅಂದರೆ ನಾನು ಇಂಜಿನಿಯರಿಂಗ್ ತೊಗೊಂಡಿದ್ದೀನಿ, ಇದು ಹೆಂಗೆ ಸಾಧ್ಯ? ಅದಕ್ಕೂ ಒಂದು ಕಾರಣ ಇದೆ. ನನಗೆ ಕರ್ನಾಟಕದ ಚಾಮರಾಜನಗರದಿಂದ ಹಿಡಿದು ಮಹಾರಾಷ್ಟ್ರದ ಬಾರ್ಡ್ರ್ ತೊದಲಬಾಗಿ ಅನ್ನೋ ವಿಲೇಜಿನವರೆಗೂ ನಾನು ಒಂದು ಸರ್ಕಾರಿ ಕೆಲಸ ಮಾಡಿಕೊಂಡು BBMPನಲ್ಲಿ 16 ವರ್ಷ ಕೆಲಸ ಮಾಡಿದ್ದೀನಿ. ಈ ಎಲ್ಲ ಒಂದು ಅನುಭವಗಳು ಇವತ್ತು ಜನತೆಗೆ ಏನೇನು ಕಷ್ಟಗಳು ಅನುಭವಿಸ್ತಾ ಇದ್ದಾರೆ ಅದನ್ನೆಲ್ಲ ಎಳೆಯಾಗಿ ಒಂದೊಂದಾಗಿ ಸ್ಟೇಜ್ ಬೈ ಸ್ಟೇಜ್ ಒಂದೊಂದು ಕೃತಿ ಮೂಲಕ ಅವ್ರಿಗೆ ಏನು ಕಷ್ಟಗಳು, ಯಾವ್ಯಾವ ಏರಿಯಾದಲ್ಲಿ ಏನೇನು ತೊಂದರೆಗಳಾಗ್ತಾಯಿದೆ ಅದ್ರ ಬಗ್ಗೆ ಒಂದೊಂದು ಮಾಹಿತಿ ಕೊಡಬೇಕು. ಇವಾಗ ಮೊದಲಿಗೆ ನಾನು ಇದನ್ನು ಆರಿಸ್ಕೊಂಡೆ. ನಾನು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸೋದು ಒಂದೇ ಅಲ್ಲ, ಇವತ್ತು ನಮ್ಮ ಜನಗಳಿಗೂ ಅಷ್ಟೇ. ಇವತ್ತು ನೋಡಿದರೆ ಪ್ರತಿಯೊಂದು ಸಂಸಾರದಲ್ಲೂ ಗಲಾಟೆ, ಜಗಳ, ಇದರಿಂದ ಮಕ್ಕಳು ಓದೋದಕ್ಕೆ ಅವರ ಮನಸ್ಸಿನ ಮೇಲೆ ಆಗ್ತಕ್ಕಂಥ ಆಘಾತಗಳು, ಪರಿಣಾಮಗಳು
ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಂದು ಕೃತಿ ಮಾಡಿದೆ ನಾನು, ಅದೇ ತಿಕ್ಲು ರಾಮ. ತಿಕ್ಲು ರಾಮ ಅಂದರೆ ಯಾರಿಗಾದ್ರೂ ಒಬ್ಬ ಸಾಧಾರಣವಾದ ಮನುಷ್ಯ ಯಾರಿಗಾದ್ರೂ ಬುದ್ಧಿ ಹೇಳಕ್ಕೆ ಹೋದರೆ ಸಾಕು ಹೋಗಪ್ಪ ಕಂಡಿದ್ದೀನಿ ನಿನ್ನ ನೋಡ್ಕ ಅಂತ ಅಂದ್ಬಿಟ್ಟು ಹೇಳೋವಂಥ ಪರಿಸ್ಥಿತಿ ಬಂದಿದೆ ಇವತ್ತು. ಆದರೆ ಒಬ್ಬ ಹುಚ್ಚ ಒಂದು ದೊಣ್ಣೆ ಹಿಡ್ಕೊಂಡು ನಿಂತ್ಕೊಂಡ್ರೆ ಎಂಥರೂ ಮಾತು ಕೇಳ್ತಾರೆ, ಕೂತ್ಕೋತಾರೆ, ನಿಂತ್ಕೊಂತಾರೆ. ಇದನ್ನು ನಾನು ಕಣ್ಣಾರೆ ನೋಡಿ ಒಂದು ಸನ್ನಿವೇಶದಲ್ಲಿ ಈ ಒಂದು ಅನುಭವ ನನಗೆ ಈ ಕೃತಿನ ತರಲಿಕ್ಕೆ ಒಂದು ಪ್ರೇರಣೆ ಆಯಿತು. ನಮ್ಮ ದೊಡ್ಡರಂಗೇಗೌಡರ ಸಾಹೇಬರ ಆಶೀರ್ವಾದ ಮತ್ತು ನನ್ನ ಸುತ್ತಮುತ್ತ ನಡೆದಿರ್ತಕ್ಕಂಥ ಒಂದು ವಿದ್ಯಮಾನಗಳು ಏನಿದೆ, ಇದು ನನಗೆ ಇವತ್ತು ಈ ಕೃತಿನ ತರಲಿಕ್ಕೆ, ಈ ಒಂದು ಬರೀಲಿಕ್ಕೆ ಸಹಕಾರಿಯಾಗಿದೆ. ಇದರಲ್ಲಿ ನನಗೆ ಒಂದು ಆ್ಯಸ್ ಎ ಇಂಜಿನಿಯರು ಇದನ್ನು ಯಾವ ರೀತಿ ನಾನು ಕೃತಿ ರೂಪಕ್ಕೆ ತರಬೇಕು ಅಂತ ನನಗೆ ಕೆಲವೊಂದು ಕಷ್ಟ ತೊಂದರೆಗಳಿತ್ತು, ಅದರ ಅರ್ಥನೇ ಆಗ್ತಾ ಇರಲಿಲ್ಲ. ಅದಕ್ಕೆ ಮಾರ್ಗದರ್ಶನ ನೀಡಿದವರು ನಮ್ಮ ಶಿವಾನಂದ ಸಾರವರು. ಅವರ ಆಶೀರ್ವಾದ, ಈ ರೀತಿ ಒಂದು ಕೃತಿ ಅಂದರೆ ಈ ರೀತಿ ಬರಬೇಕು, ಆ ರೀತಿ ಮಾಡಿ ಅವರ ಆಶೀರ್ವಾದ ತಗೊಂಡು ಈ ಒಂದು ಕೃತಿನ ರಚನೆ ಮಾಡಿದ್ದೀನಿ. ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ಇದನ್ನು ಒಂದು ನಾವೆಲ್ ಕಾದಂಬರಿ ನಾನು ಬರೆದಿದ್ದೀನಿ ಅಂದರೆ ಹೇಳ್ಕೊಳಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಇದಕ್ಕೆಲ್ಲ ನಮ್ಮ ದೊಡ್ಡರಂಗೇಗೌಡರ ಸಾಹೇಬರ ಆಶೀರ್ವಾದ, ಸುಚೇಂದ್ರ ಪ್ರಸಾದ್ ಅವರವರ ಆಶೀರ್ವಾದ, ಹಾಗೂ ಶಿವಾನಂದ ಅವರು, ಹಾಗೂ ಎಲ್ಲ ವೇದಿಕೆ ಮೇಲೆ ಇರೋದು ಎಲ್ಲರ ಆಶೀರ್ವಾದ, ಮುಖ್ಯವಾಗಿ ನಮ್ಮ ಇಡೀ ಸಮಸ್ತ ಕನ್ನಡಿಗರ ಆಶೀರ್ವಾದ ಹೊಂದಿದ್ರೆ ಇದೇ ರೀತಿ ಇನ್ನೂ ಮುಂದೆ ನಮ್ಮ ಕನ್ನಡ ಜನತೆಗೆ ಅವಶ್ಯಕವಾಗಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ಒಂದಿಗೆ ಇನ್ನೂ ಹಲವಾರು ಕಾದಂಬರಿಗಳನ್ನು ರಚನೆ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಶರಣೆಂಬೆ ಗುರುವಿಗೆ, ಶರಣೆಂಬೆ ಅರಿವಿಗೆ, ಶರಣೆಂಬೆ ಅರಿವಿಗೆ, ಶರಣೆಂಬೆ ಗುರುವಿಗೆ, ಶರಣೆಂಬೆ ಸಾಹಿತ್ಯ ಸರಸ್ವತಿಗೆ, ಶರಣೆಂಬೆ ಸಾಹಿತ್ಯ ಸಂಗೀತ ಸರಸ್ವತಿಗೆ, ಶರಣು ಶರಣೆಂಬೆ ನಿಮ್ಮೆಲ್ಲರಿಗೆ, ಶರಣು ಶರಣೆಂಬೆ ನಿಮ್ಮೆಲ್ಲರಿಗೆ. ಒಂದು ಸುಂದರವಾದಂಥ ಸಂಜೆ. ಈ ಹೊತ್ತು ವಿನೂತನ ಕಾದಂಬರಿಯಾಗಿರ್ತಕ್ಕಂಥ ತಿಕ್ಲು ರಾಮ ಅನಾವರಣ ಆಗಿದೆ. ನಾನಿದರ ಹಸ್ತಪ್ರತಿಯನ್ನು ಓದಿದ್ದೇನೆ. ತನ್ಮುಖಾಂತರವಾಗಿ 4 ಮಾತನ್ನು ಬರೆಯುವ ಪ್ರಯತ್ನ ಮಾಡಿದ್ದೇನೆ. ಮಂಜು ಕವಿ ಬಂದು ಇಂಥ ಒಂದು ಕಾರ್ಯಕ್ಕೆ ತಾವು ಬರಬೇಕು ಅಂದಾಗ ಭಾಳ ಸಂತೋಷ ಆಯಿತು. ಈ ಕಾದಂಬರಿಯನ್ನು ಬರೆದಂಥವರು ಡಾಕ್ಟರ್ ನಟರಾಜ್, ವೃತ್ತಿಯಲ್ಲಿ ಇಂಜಿನಿಯರ್. ವಾಸ್ತವವಾಗಿ ಇದೊಂದು ಪರಿಸರ ಪ್ರೇಮದ ಕಥೆ. ಗ್ರಾಮೀಣ ಪರಿಸರವೇ ಇಲ್ಲಿ ಪ್ರಧಾನ. ಹಳ್ಳಿ ಕಡೆ ಭಾಷೆಯನ್ನು ಈ ಕಾದಂಬರಿಯಲ್ಲಿ ನೀವು ನೋಡೋಕ್ಕೆ ಸಾಧ್ಯ. ಆ ಗ್ರಾಮೀಣ ನುಡಿಗಟ್ಟು ಇಲ್ಲಿಯ ಪ್ರತಿ ಪುಟದಲ್ಲೂ ಕೂಡ ಎರಕ ಕೊಯ್ಯಲಾಗಿದೆ.